ಫ್ರೆಂಡ್ಸ್, ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಸೊ ಎಲ್ಲ ನೀವು ಸೆಕೆಂಡ್ ರೌಂಡ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಸೊ ನಾನು ಕಾಲ್ ಮಾಡ್ತಾನೆ ಇದ್ದೀನಿ ಡೈಲಿ ಆ್ಯಕ್ಚುಲಿ ಕೆ ಎ ಅಥಾರಿಟಿಗೆ. ಬನ್ನಿ, ಆಗಿದ್ದರೆ ಅವರು ಏನು ಹೇಳಿದ್ರು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಯಾವುದೇ ರೀತಿಯಂಥ ಅಪ್ಡೇಟ್ಸ್ ಕೊಟ್ಟಿಲ್ಲ ಇಲ್ಲಿ. ಬಟ್ ನಾನು ಕೆ ಎ ಕಾಲ್ ಮಾಡಿದ್ದಕ್ಕೆ ಆ್ಯಕ್ಚುಲಿ ಎಸ್ಟರ್ಡೇ ಆಲ್ಸೋ ಐ ಕಾಲ್ಡ್, ಡೇ ಬಿಫೋರ್ ಡೇ ಎಸ್ಟರ್ಡೇ ಆಲ್ಸೋ ಐ ಕಾಲ್ಡ್. ಆಗಲೂ ಕೂಡ ಅವ್ರು ಹೇಳಿದ್ರು ಇನ್ನೂ ನಮ್ಗೆ ಗೊತ್ತಿಲ್ಲ ಅಂತ. ಬಟ್ ಈಗ ಒಂದು ಹೊಸ ಅಪ್ಡೇಟ್ ಏನಂತ ಹೇಳಿದ್ರೆ, ಈಗ ಜಸ್ಟ್ ನಾವು ಕಾಲ್ ಮಾಡಿದ್ದೆ. ಸೊ ನಾನು ರೆಕಾರ್ಡಿಂಗ್ ಕೇಳಿಸ್ತೀನಿ ನಿಮಗೆ. ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಹಲೋ ಹಲೋ, ಹೇಳಿ ಸರ್. ಪಿ ಜಿ ಸಿ ಟಿ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? PGCET ನಾಳೆ ನಾಡ್ರಲ್ಲಿ ಅನೌನ್ಸ್ ಮಾಡ್ತೀವಿ ಸರ್. ಹೌದಾ ಸರ್? ಓಕೆ ಸರ್, ಥ್ಯಾಂಕ್ ಇವತ್ತು ಸಂಜೆ ಇಲ್ಲ ನಾಳೆ ಅನೌನ್ಸ್ ಆಗುತ್ತೆ. ವೆಬ್ಸೈಟ್ ನೋಡ್ತಾ ಇರಿ. ಓಕೆ ಸರ್, ಥ್ಯಾಂಕ್ ಸೊ ಅವ್ರು ಹೇಳೋ ಪ್ರಕಾರ ಇವತ್ತು ಸಂಜೆ ಇಲ್ಲ ನಾಳೆ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಐ ಡೋಂಟ್ ನೋ. ಸೊ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಸೊ ನಾನಂತೂ ವೆಬ್ಸೈಟ್ ನೋಡ್ತಾ ಇರ್ತೀನಿ, ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ಬಟ್ ನೀವು ಲಾಸ್ಟ್ ಇಯರ್ ಡೇಟ್ಸ್ನ ನೋಡೋದಾದರೆ ನೀವು, ನಾನು ಆಲ್ರೆಡಿ ಹೇಳಿದ್ದೆ ನಿಮ್ಗೆ ಒಂದು ಸರಿ. ದಿಸ್ ಇಸ್ ಲಾಸ್ಟ್ ಇಯರ್ ಆ್ಯಕ್ಚುಲಿ. ಸೊ ಲಾಸ್ಟ್ ಇಯರ್ನ ನೋಡ್ಬೋದು ನೀವು. PGCET 2020 3ನೇ ತಾರೀಕು ಫೆಬ್ರವರಿವರೆಗೂ ಕೂಡ ಡೌನ್ಲೋಡ್ ಮಾಡ್ಬೋದು ಅವರು ಅಂತಿತ್ತು. ಸೊ ಹಾಗೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಹೇಳ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಅಲ್ಲಿ 3ನೇ ತಾರೀಕು ಅಂದರೆ 5ನೇ ತಾರೀಕು ಫೆಬ್ರವರಿ ತನಕ ಡೌನ್ಲೋಡ್ ಮಾಡ್ಬೋದಿತ್ತು. ಅಲ್ಲಿ 8th ಏನು ಮಾಡಿದ್ದಾರೆ, ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರು. ಓಕೆ, ಸಾರಿ, ಅದು 8th ಅವರು ಎಷ್ಟು ಸೀಟ್ಗಳು ಎಷ್ಟಿದೆ ಅಂತ ಹೇಳ್ತೀನಿ ಅಂತ ಹೇಳಿದರು. ಫಾರ್ ಎಕ್ಸಾಂಪಲ್ ಈಗ 5th ಎಂಡ್ ಆಗಿದೆ, 8th ಅವರು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಏನು ಸೀಟ್ ಮ್ಯಾಟ್ರಿಕ್ಸು ಯಾವಾಗಿಂದ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 13th ಫೆಬ್ರವರಿಯಿಂದ ಸ್ಟಾರ್ಟ್ ಮಾಡಿದರು. ದಿಸ್ ಇಸ್ ಲಾಸ್ಟ್ ಇಯರ್ ಡಾಟಾ ಐ ಆಮ್ ಟಾಕಿಂಗ್ ಅಬೌಟ್. ಓಕೆ, ಸೊ ಹಾಗಾಗಿ ಈ ವರ್ಷವೂ ಕೂಡ ಅವರು ಫಸ್ಟು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡಬೇಕಾಗತ್ತೆ. ಓಕೆ, ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ರೆ ಎಷ್ಟು ಸೀಟ್ ಉಳ್ಕೊಂಡಿತ್ತು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ದಿಸ್ ಇಸ್ ಲಾಸ್ಟ್ ಇಯರ್ಸ್ ಐ ಆಮ್ ಶೋಯಿಂಗ್ ಯು. ಇದು ಪ್ರೀವಿಯಸ್ ಇಯರ್ದು. ಎಸ್, ಇಲ್ಲಿ ನೋಡ್ಬೋದು 2ನೇ ಸುತ್ತಿನ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಕೋರ್ಸುವಾರು ಅರ್ಹತೆ ಅಂತಿದೆ. ಸೊ ಈ ರೀತಿ ಫಸ್ಟ್ ಒಂದು ನೋಟಿಫಿಕೇಷನ್ ಬರ್ತದೆ. ಅದು ಬಂದಾದಮೇಲೆ ನಿಮ್ಗೇನು ಮಾಡ್ತಾರೆ, ನಿಮಗೆ ಟೈಮ್ ಟೇಬಲನ್ನು ಕೊಡ್ತಾರೆ. ಓಕೆ, ಸೊ ಸೀಟ್ ಮ್ಯಾಟ್ರಿಕ್ಸ್ ಎಷ್ಟು ಜನ ಜಾಯ್ನ್ ಆಗಿದ್ದಾರೆ, ಎಷ್ಟು ಜನ ಜಾಯ್ನ್ ಆಗಿಲ್ಲ. ಸೊ ಆ ಒಂದು ಇನ್ಫಾರ್ಮೇಷನ್ನ ಫಸ್ಟು ಕಾಲೇಜಿಂದ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ 5ನೇ ತಾರೀಕುವರೆಗೂ ಕೂಡ ಈ ವರ್ಷ ಟೈಮ್ ಇತ್ತು, ಫೆಬ್ರವರಿ 5thವರೆಗೆ. ಹೋಪ್ ಈಗ ಆಲ್ರೆಡಿ ಅವರು ಕಲೆಕ್ಟ್ ಮಾಡಿದ್ದಾರೆ ಅನ್ಕೋತೀನಿ. ಫಸ್ಟು ಸೀಟ್ ಮ್ಯಾಟ್ರಿಕ್ಸನ್ನು ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸನ್ನು ಬಿಟ್ಟ ತಕ್ಷಣ ನಿಮ್ಗೇನು ಮಾಡ್ತಾರೆ, ಅವರು ಎಗೇನ್ ಟೈಮ್ ಟೇಬಲ್, ಸೆಕೆಂಡ್ ರೌಂಡ್ ಟೈಮ್ ಟೇಬಲನ್ನು ಕೊಡ್ತಾರೆ. ಸೊ ಹಾಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಸೊ ನಾನು ಆದಷ್ಟು ನಿಮಗೆ ಅಪ್ಡೇಟ್ಸನ್ನು ಕೊಡ್ತೀನಿ. ಸೊ ಐ ನೋ. ಸೊ 3-4 ದಿವಸದಿಂದ ಯಾಕೆ ನಾನು ಅಪ್ಡೇಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ದಿಸ್ ಇಸ್ ದ ರೀಸನ್. ಸೊ ಅವರು ಕೆ ಎಗೆ ಟೈಮ್ ಬೇಕಾಗ್ತದೆ. ಓಕೆ, ಕೆ ಎಗೆ ಟೈಮ್ ಬೇಕಾಗ್ತದೆ ಸೀಟ್ ಮ್ಯಾಟ್ರಿಕ್ಸನ್ನು ಪ್ರಿಪೇರ್ ಮಾಡಲಿಕ್ಕೆ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ನ ಪ್ರಿಪೇರ್ ಮಾಡಲಿಕ್ಕೆ. ಸೊ ಹಾಗಾಗಿ ಸುಮ್ಮನೆ ಅಪ್ಡೇಟ್ ಕೊಡೋದು ತಪ್ಪಾಗ್ತದೆ. ಸೊ ಹಾಗಾಗಿ ಕ್ಲಿಯರ್ ಪಿಕ್ಚರ್ ಈಗ ಹೇಳಿದ್ದಾರೆ ಅವರು. ಸೊ ಇವತ್ತು ಸಂಜೆ ಅಥವಾ ನಾಳೆವರೆಗೆ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ವೆಯ್ಟ್. ಸೊ ಬಂದ ತಕ್ಷಣ ನಾನು ಏನು ಮಾಡ್ತೀನಿ, ನಿಮಗೆ ಅಪ್ಡೇಟನ್ನು ಮಾಡ್ತೀನಿ. ಥ್ಯಾಂಕ್ ಯು.